ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ 3ನೇ ದಿನ ಇವತ್ತೇನೆಲ್ಲ ನಾನು ತಗೊಂಡೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ನೈಟ್ ನೀರಿಗೆ ಚಿಯಾ ಸೀಡ್ಸ್ ಹಾಕಿ ನೆನೆಸಿಟ್ಕೊಂಡಿದ್ದೆ. ಇದನ್ನು ಬೆಳಿಗ್ಗೆ ಎದ್ದು ಕುಡಿದೆ. ಚಿಯಾ ಸೀಡ್ಸ್ ತುಂಬಾ ಒಳ್ಳೆಯದು. ಇದನ್ನು ದಿನದಲ್ಲಿ ಒಮ್ಮೆ ಯೂಸ್ ಮಾಡಿಕೊಳ್ಳಿ. ಹಾಗೆ ಜಾಸ್ತಿ ಅತಿಯಾಗಿ ಕೂಡ ಸೇವಿಸಬೇಡಿ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡೋದು ಬೇಡ. ದಿನಕ್ಕೆ ಒಂದು ಬಾರಿ 1ರಿಂದ 1.5 ಚಮಚದಷ್ಟು ಚಿಯಾ ಸೀಡ್ಸನ್ನು ಉಪಯೋಗಿಸಿ. ಇದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಹಾಗೆ ನಮ್ಮ ಕ್ರೇವಿಂಗ್ಸನ್ನು ಕಡಿಮೆ ಮಾಡ್ತದೆ ಇದು. ಇವತ್ತು ಮಾಮೂಲಿ ಬೆಳಿಗ್ಗೆಯಂತೆ ಚಿಯಾ ಸೀಡ್ಸ್ ಹಾಕಿದ ನೀರನ್ನು ಕುಡಿದೆ. ಅದಾದ ನಂತರ ನನ್ನ ಮಾರ್ನಿಂಗ್ ರವಾ ಉಪ್ಮಾವನ್ನು ಮಾಡಿದ್ದೆ. ಸೊ ರೆಸಿಪಿ ತೋರಿಸಲಿಲ್ಲ. ರವೆ ಉಪ್ಪಿಟ್ಟು ಹೇಗೆ ಬೇಕು ಹಾಗೆ ನಿಮಗೆ ಮಾಡ್ಕೊಳ್ಳಿ, ಎಲ್ಲರಿಗೆ ಗೊತ್ತಿದೆ ಅಲ್ವಾ. ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿ ಮಾಡಬೇಕು, ಯಾಕೆಂದರೆ ನಮಗೆ ಫೈಬರ್ ಬೇಕಲ್ವಾ. ಅದಕ್ಕೋಸ್ಕರ ರವೆ ಉಪ್ಪಿಟ್ಟು ಜೊತೆ ಪಪ್ಪಾಯ ಒಂದಿತ್ತು, ಅದರಲ್ಲಿ ಸ್ವಲ್ಪ ತಗೊಂಡಿದ್ದೇನೆ. ಹಾಗೆ ಟೀ ಒಂದು ಬೇಕಲ್ವಾ, ಟೀ ಕುಡಿಯೋದಿದ್ದರೆ ಆಗೋದಿಲ್ಲ. ವಿತೌಟ್ ಶುಗರ್ ಟೀಯನ್ನು ಒಂದು 1/2 ಕಪ್ಪಷ್ಟು ಕುಡಿತೇನೆ. ನೀವು ಟೀ ನಿಮಗೆ ಬೇಡ ಅಂದರೆ ಬಿಡ್ಬೋದು, ಪರವಾಗಿಲ್ಲ. ನಾನಿಲ್ಲಿ ಹೊಸದಾಗಿ ಮತ್ತೆ ನೆಕ್ಸ್ಟ್ ಲಂಚ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ತೋಫು ತಗೊಂಡು ಬಂದಿದ್ದೆ. ಮೊನ್ನೆ ಎಲ್ಲ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಅಂಥೇಳಿ ಎಲ್ಲ ಪರ್ಚೇಸ್ ಮಾಡಿದೆ. ಈ ತೋಫು ಒಂದು ಟ್ರೈ ಮಾಡುವ ಅಂಥೇಳಿ ತಗೊಂಡು ಬಂದೆ. ಸೋಯಾದಿಂದ ಮಾಡಿರ್ತಾರೆ ತೋಫು ಅಂಥೇಳಿ. ಮಾಮೂಲಿಯಾಗಿ ಪನ್ನೀರ್ ಎಲ್ಲರಿಗೆ ಕೂಡ ಗೊತ್ತಿದೆ, ಬಟ್ ತೋಫು ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡೋದು. ಕೇಳಿದ್ದೇನೆ, ಎಲ್ಲರೂ ತೋಫು ಅಂತ ಹೇಳ್ತಾ ಇರ್ತಾರೆ, ಬಟ್ ಏನು ಅಂತ ನಾನು ತಂದಿರಲಿಲ್ಲ ಇಷ್ಟರವರೆಗೆ. ಈಗ ಫಸ್ಟ್ ಟೈಮ್ ನಾನು ತೋಫುವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇದನ್ನು ಸೋಯಾದಿಂದ ಮಾಡಿರ್ತಾರೆ. ಥೈರಾಯ್ಡ್ ಎಲ್ಲ ಇದ್ದವರು ಇದನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳ್ತೇನೆ, ಯಾಕೆಂದರೆ ಥೈರಾಯ್ಡ್ ಇದ್ದವರು ಈ ಸೋಯಾವನ್ನು ಯೂಸ್ ಮಾಡಬಾರ್ದು. ಯಾವಾಗಾದರೂ ಒಮ್ಮೆ ತಿಂದರೆ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಗೊತ್ತಿದ್ದದಕ್ಕೆ ಹೇಳಿದಷ್ಟೇ, ಬೇಡ ಅಂಥೇಳಿ. ಈ ತೋಫನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಅದರ ಪ್ಯಾಕೆಟಲ್ಲಿ ಎಲ್ಲ ಬರೆದಿದೆ. ಫಸ್ಟ್ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ಹೀಗೆ ನೀರಲ್ಲಿ ಹಾಕ್ಕೊಳ್ಬೇಕು. ಅದಾದ ನಂತರ ನೀರಿಂದ ತೆಗೆದು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು 2ರಿಂದ 3 ನಿಮಿಷ ಕುದಿಸಿಕೊಳ್ಳಬೇಕು. ಕುದಿಸಿ ಆದ ನಂತರ ನೆಕ್ಸ್ಟ್ ಸ್ಟ್ರೈನ್ ಮಾಡಿ ಇದನ್ನು ನಮಗೆ ಯಾವುದು ಬೇಕು, ನಾವು ಏನು ಕುಕ್ ಮಾಡ್ತೇವೆ, ಅದರ ರೆಸಿಪಿ ಏನು ಮಾಡ್ತೇವೆ ಆ ರೀತಿ ಮಾಡ್ಕೊಳ್ಳೋದು. ಇದರಿಂದ ನೀವು ಪನ್ನೀರಲ್ಲಿ ಯಾವ ರೀತಿ ಡಿಶಸ್ ಎಲ್ಲ ಮಾಡ್ತೀರಿ ಹಾಗೇ ಮಾಡ್ಬೋದು. ಪನ್ನೀರ್ ಥರನೇ ಟೇಸ್ಟ್ ಆಗುತ್ತೆ. ಸೋಯಾ ಅಂತ ಹೇಳಿ ಏನು ಒಂದು ವ್ಯತ್ಯಾಸ ಏನೂ ಇಲ್ಲ. ನೀವು ಯೂಸ್ ಮಾಡಿದ್ರ ತೋಫು ಬಗ್ಗೆ ನಿಮಗೆ ಏನು ಅನಿಸ್ತದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಾನಿವತ್ತೊಂದು ತೊಗರಿಬೇಳೆಯಿಂದ ದಾಲ್ ಮಾಡಿದ್ದೆ. ನನಗೆ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ದಾಲ್ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಊಟ ಮಾಡಲಿಕ್ಕೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವಾ. ತೊಗರಿಬೇಳೆ ದಪ್ಪ ದಾಲೆಲ್ಲ ಇದ್ದರೆ ಅದರಲ್ಲಿ ಪ್ರೋಟೀನ್ ಅಂಶ ಇದೆ, ಬೇಕಾದ ನ್ಯೂಟ್ರಿಯೆಂಟ್ಸ್ ಇದೆ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸು ಇವೆಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ನಿಮಗೆ ನೀರುಳ್ಳಿ ಇಷ್ಟ ಅಂತಿದ್ರೆ ನೀರುಳ್ಳಿ ಬೇಕಾದರೂ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ದಾಲ್ಗೆ ನೀರುಳ್ಳಿಯನ್ನು ಆ್ಯಡ್ ಮಾಡಲಿಲ್ಲ. ಅದು ಒಗ್ಗರಣೆ ಫ್ರೈ ಆದಮೇಲೆ ನಾವು ಬೇಯಿಸಿ ಇಟ್ಕೊಂಡಂತಹ ತೊಗರಿಬೇಳೆ ಬೇಯಿಸಿ ಇಟ್ಕೊಳ್ಳುವಾಗ ತೊಗರಿಬೇಳೆ, ಸ್ವಲ್ಪ ಅರಸಿನ, ಹಾಗೆ 2 ಟೊಮೆಟೊವನ್ನು ಹಾಕ್ಕೊಂಡಿದ್ದೆ. ಅವನ್ನು ಒಟ್ಟಿಗೆ ಬೇಯಿಸಿದ್ದೆ. ಈಗ ಸ್ವಲ್ಪ ಮೆಣಸಿನ ಹುಡಿ, ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳೋದು. ಬೇಕಾದರೆ ನಿಮಗೆ ರಸಂ ಪೌಡರ್ ಏನಾದರೂ ಬೇಕು ಅಂತಿದ್ದರೆ ಹಾಕ್ಕೊಳ್ಬೋದು, ಇಂಗಿನ ಪುಡಿ ಬೇಕಿದ್ದರೂ ಹಾಕ್ಕೊಳ್ಬೋದು. ಇಷ್ಟು ಹಾಕಿ ಕುದಿಸಿಬಿಟ್ಟು ಮತ್ತು ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ರುಚಿಯಾದಂತಹ ದಾಲ್ ರೆಡಿ ಆಗ್ತದೆ. ನನಗೆ ಈ ಥರ ದಾಲಲ್ಲಿ ಊಟ ಮಾಡೋದು ಅಂದರೆ ತುಂಬ ಇಷ್ಟ. ಕುಚ್ಚಲಕ್ಕಿ ಅನ್ನದಲ್ಲಿ ಆದರೂ ಊಟ ಮಾಡ್ಬೋದು, ಅಥವಾ ನೀವು ವೈಟ್ ರೈಸ್ ಆದರೂ ಮಾಡ್ಕೊಳ್ಬೋದು. ಹಾಗಂತೇಳಿ ದಾಲ್ ಚೆನ್ನಾಗಿದೆ ಅಂಥೇಳಿ ಇಷ್ಟು ಅನ್ನ ಜಾಸ್ತಿ ಹಾಕಿ ತಿನ್ನಬೇಡಿ. ನಿಮ್ಮ ಕ್ವಾಂಟಿಟಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಡಯಟ್ ಮಾಡುವಾಗ. ದಾಲ್ ಊಟ ಮಾಡೋದಕ್ಕಿಂತ ಮೊದಲೇ ಸ್ವಲ್ಪ ಸಲಾಡ್ ಎಲ್ಲ ತಿನ್ನಿ. ಹಾಗೆ ಊಟ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ನೀರು ಕುಡೀರಿ. ಅಷ್ಟಾಗುವ ಜಾಸ್ತಿ ಕ್ರೇವಿಂಗ್ಸ್ ಆಗೋದಿಲ್ಲ. ಹಸಿವನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಹೀಗೆ ನೀರೆಲ್ಲ ಕುಡಿಯೋದ್ರಿಂದ ಜಾಸ್ತಿ ಹಸಿವೆ ತಡ್ಕೊಳ್ಳಿಕ್ಕಾಗದೆ ಮತ್ತು ರೈಸ್ ಜಾಸ್ತಿ ತಿನ್ನುವ ಹಾಗೆ ಆಗಬಾರ್ದು. ನೋಡಿ, ಇದು ಕುದೀತಾ ಉಂಟು, ದಾಲ್ ರೆಡಿ ಆಗಿದೆ. ನೆಕ್ಸ್ಟ್ ನಾನು ತೋಫುಯಿಂದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಈರುಳ್ಳಿಯನ್ನು ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ, ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇನೆ. ಹಾಗೆ ತೋಫು ನಾನು ಎಲ್ಲ ಉಪಯೋಗಿಸ್ಕೊಳ್ಳಿಲ್ಲ, 1/4 ಭಾಗದಷ್ಟು ಉಪಯೋಗಿಸ್ಕೊಂಡಿದ್ದೇನೆ ಅಷ್ಟೇ.
ಒಂದು 4ರಿಂದ 5 ತುಂಡುಗಳು ಅಂತ ಹೇಳ್ಬೋದು. ಆದರೆ ನನಗೆ ಇದು ಹೆವಿ ಆಯಿತು, ನನಗೆ ಎಷ್ಟು ತಿನ್ನುವಾಗಲೇ ಹೊಟ್ಟೆ ಫಿಲ್ ಆಗಿದೆ. ಹಾಗೆ ಇದಕ್ಕೆ ಅರಸಿನ ಹುಡಿ, ಮೆಣಸಿನ ಹುಡಿ, ಉಪ್ಪು, ಹಾಗೆ ಜೀರಾ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಇವೆಲ್ಲವನ್ನು ಹಾಕ್ಕೊಳ್ಳೋದು, ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ಳೋದು. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. 1 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಅಂದರೆ ಇದು ಕವರ್ ಆಗಲಿಕ್ಕೆ, ಈಗ ನೋಡಿ ಎಣ್ಣೆ ಹಾಕ್ಕೊಂಡೆ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ಬೇಕಾದರೆ ಲೆಮನ್ ಸೇರಿಸ್ಕೊಳ್ಬೋದು, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೋದು, ಬೇರೆ ಏನಾದರೂ ಮಸಾಲೆಗಳ ಐಟಮ್ ಇದ್ದರೆ ಸೇರಿಸ್ಕೊಳ್ಬೋದು. ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದು. ಇವನ್ನು ಈಗ ನಾನು ಕಬ್ಬಿಣದ ತವದಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೇನೆ. ಫ್ರೈ ಮಾಡೋದು ಅಥವಾ ಓವನ್ನ ಅಥವಾ ನಿಮ್ಮ ಹತ್ರ ಏನಾದರೂ ಏರ್ ಫ್ರೈಯರ್ ಆ ಥರ ಎಲ್ಲ ಇದ್ದರೆ ಅದರಲ್ಲಿಟ್ಟು ಬೇಯಿಸ್ಕೊಳ್ಬೋದು. ಹತ್ರ ಅದು ಯಾವುದೂ ಇಲ್ಲ. ನಾನಿಲ್ಲಿ ಕಬ್ಬಿಣದ ದಪ್ಪ ತಳದ ತವ ಅಂತ ಬರ್ತದಲ್ಲ, ಅದು ಇತ್ತು ನನ್ನ ಹತ್ರ. ಅದರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಜಸ್ಟ್ ಸ್ವಲ್ಪ ಎಣ್ಣೆ, ಆ ತವದಲ್ಲಿದ್ದ ಎಣ್ಣೆ ಮಾತ್ರ, ಬೇರೆ ಜಾಸ್ತಿ ಎಣ್ಣೆ ಏನು ಹಾಕ್ಕೊಳ್ಳಿಲ್ಲ. ಆ್ಯಕ್ಚುಲಿ ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ, ದಪ್ಪ ತಳದ ಇದರಲ್ಲಿ ಏನು ಆಗೋದಿಲ್ಲ. ಸ್ವಲ್ಪ ಎಣ್ಣೆ 1 ಚಮಚ ಹಾಕಿದ್ದೆಲ್ಲ ಅದೇ ಸಾಕಾಗ್ತದೆ. ಒಂದು 3 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸ್ಕೊಳ್ಬೇಕು. ಕ್ಯಾಪ್ಸಿಕಮ್ ಎಲ್ಲ ಬೇಗನೆ ಬೇಯ್ತದೆ. ನೋಡಿ ಈಗ ಆಲ್ರೆಡಿ ರೆಡಿ ಆಯಿತು. ಇದನ್ನು 2-3 ಸಲ ಹೀಗೆ ಆ ಕಡೆ ಈ ಕಡೆ ಮಾಡಿ ಈಗ ನೋಡಿ ರೆಡಿ ಆಯಿತು. ಇದನ್ನು ಸೈಡ್ ಡಿಶ್ಶಾಗಿ ಊಟಕ್ಕೆ ಉಪಯೋಗಿಸ್ಕೊಂಡಿದ್ದೇನೆ. ನಾನು ಇದನ್ನು ಎಲ್ಲ ಪನ್ನೀರು ತಗೊಳ್ಳಿಲ್ಲ, ಊಟಕ್ಕೆ ಹಾಕ್ಕೊಂಡೆ. ಆಮೇಲೆ ನನಗೆ ತಿನ್ನಲಿಕ್ಕಾಗಲಿಲ್ಲ, ಸ್ವಲ್ಪ ಹಾಗೇ ಎತ್ತಿಟ್ಟಿದ್ದೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮತ್ತೆ ತಗೊಂಡೆ, ಯಾಕೆಂದರೆ ನಮ್ಮ ಹೊಟ್ಟೆ ಫಿಲ್ ಆಯಿತು. ಮತ್ತು ತೋಫು ಫಸ್ಟ್ ಟೈಮ್ ತಿನ್ನೋದು, ಸ್ವಲ್ಪ ನನಗೆ ಅದು ಬೇಡ, ಗ್ಯಾಸ್ಟ್ರಿಕ್ ಥರ ಆಗ್ಬೋದೇನೋ ಅಂತ ಆಯಿತು ಜಾಸ್ತಿ ತಿಂದರೆ. ಹಾಗೆ ಇಲ್ಲಿ ನೋಡಿ ರುಚಿಯಾದಂತಹ ದಾಲ್ ಕೂಡ ಇತ್ತು. ಹಾಗೆ ನಾನು ಸಲಾಡ್ ಅಂತೇಳಿ ಟೊಮೆಟೊ ತಗೊಂಡೆ ಇವತ್ತು. ಟೊಮೆಟೊದಲ್ಲಿ ವಿಟಮಿನ್ ಸಿ ಇದೆ, ತುಂಬಾ ನನಗೆ ಇಷ್ಟ. ಇದಾಗಿತ್ತು ನನ್ನ ಲಂಚ್ ಆದ ನಂತರ ಮತ್ತೆ ಈವ್ನಿಂಗ್ ಎಂತ ಸಹ ಬೇಡ ಅಂತ ಅನ್ನಿಸ್ತು, ಯಾಕೆಂದರೆ ಹೆವಿಯಾಗಿತ್ತು ಅದುವೇ. ಹಾಗಾಗಿ ಮಿಡ್ಲಲ್ಲಿ ನೀರನ್ನು ಕುಡಿತಾ ಇದ್ದೆ. ನೈಟ್ ಮಾಮೂಲಿಯಂತೆ ನಿನ್ನೆ ಎಪಿಸೋಡಲ್ಲಿ, ನಿನ್ನೆಯ ನಾನು ವಿಡಿಯೋದಲ್ಲಿ ಏನು ತೋರಿಸಿದೆ ಆ್ಯಪಲ್ ಸ್ಮೂತಿ, ಅದನ್ನೇ ಮಾಡ್ಕೊಂಡಿದ್ದೆ ಲೈಟಾಗಿ ಸಾಕು ಅಂತ ಹೇಳಿ. ಹೆಚ್ಚು ಏನೂ ಹಸಿವೆ ಇರಲಿಲ್ಲ. 6 ಗಂಟೆಗೆ ಇದನ್ನು ಕುಡ್ತಿದ್ದೆ ಅಷ್ಟೇ. ಹಾಗಾಗಿ ಅದನ್ನು ಪುನಃ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನೈಟ್ ಇದನ್ನು. ಸೊ ಫ್ರೆಂಡ್ಸ್, ಇದು ನಿನ್ನೆ ನಾನು ಏನು ಆ್ಯಪಲ್ ಸ್ಮೂತಿ ಮಾಡಿದೆ, ಇವತ್ತು ಕೂಡ ಸೇಮ್ ಅದನ್ನೇ ಮಾಡಿ ಕುಡ್ತಿದ್ದೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ವೆಯ್ಟ್ ಲಾಸ್ ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.